ಇದು ಒಂಥರ ಮುಗಿಯದ ಕತೆ. ನಾ ಕೊಡೆ ನಾ ಬಿಡೆ. ದಿನನಿತ್ಯ ಇಲ್ಲಿನ ನಾನು ನೋಡ್ತೀನಲ್ಲ, ಕಾಂಗ್ರೆಸ್ ಎಮ್ ಎಲ್ ಎಗಳ ಪಾಡು ಒಂಥರ ಅಧ್ವಾನ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯನ ಮಾತಾಡ್ಸ್ತಾರೆ, ಡಿ ಕೆ ಕೋಪ, ಡಿ ಕೆ ಮಾತಾಡ್ಸ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ಬರು ಕೂತ್ಕೊತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡೋಕ್ಕೆ ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂಥ ಆಡಳಿತ ಪಕ್ಷವನ್ನು ನೋಡ್ತಾ ಇದ್ದೀರಿ. ಒಗ್ಗಟ್ಟಾಗಿ BJP ಮತ್ತು JDS ಹೋರಾಟವನ್ನು ಮಾಡ್ತಾ ಇದೆ. ಉತ್ತರ ಕರ್ನಾಟಕದ ವಿಚಾರವಾಗಿರ್ಬೋದು, ನೆಕ್ಸ್ಟ್ ಬರುವಂಥ ಲಾಂಡ್ ಆರ್ಡರ್ ವಿಚಾರವಾಗಿ, ಇವೆಲ್ಲನೂ ಕೂಡ ನಾವು ಮತ್ತು JDS ಒಟ್ಟಾಗಿ ಹೋರಾಟ ಮಾಡ್ತಾಯಿದ್ದೀರಿ. ಇಲ್ಲಿ ಆಡಳಿತ ಪಕ್ಷ ಒಟ್ಟಾಗಿ ಸಮರ್ಥವಾಗಿ ನಮಗೆ ಉತ್ತರ ಕೊಡಬೇಕಾಯಿತು. ಆ ಥರದ್ದು ಯಾವುದೂ ಲಕ್ಷಣವೇ ಕಾಣ್ತಾ ಇಲ್ಲ. ಇವರು ದಿನನಿತ್ಯ ಒಬ್ಬರ ಮನೆ ಡಿನ್ನರು, ಇನ್ನೊಬ್ಬರು ಅವ್ರ ಕೌಂಟ್ರ್ ಡಿನ್ನರು ನೋಡಿ. ನಾಳೆ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಇನ್ನೊಂದು ಕಡೆ ಸೇರ್ತದೆ. ಈಗ ಅವ್ರ ಮಕ್ಕಳು ಇಳಿದ್ಬಿಟ್ಟಿದ್ದಾರೆ ಫೀಲ್ಡ್ಗೆ. ಸಿದ್ದರಾಮಯ್ಯ ಮಗ ಹೇಳಿದಾನೆ, ನಮ್ಮಪ್ಪನೇ ಅವ್ರು ಹೇಳೋದು, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ. ಆ ಜಮೀರ್ ಅಹಮದ್ ದೊಡ್ಡದಾಗಿ ಹೇಳ್ತಾನೆ, ಅಂಥ ತಾಕತ್ತು ಅಂಥ ಗಂಡು ಯಾರವರೇ ಚೇಂಜ್ ಮಾಡೋಕ್ಕೆ, ಎಲ್ಲಿ ಕಾಂಗ್ರೆಸ್ಸಲ್ಲಿ ಯಾರವರೇ ಅಂತ ಗಂಡು ಅಂತ ಅವ್ರು ಸವಾಲಾಗ್ತವ್ರೆ. ಇಷ್ಟು ಸವಾಲು ಹಾಕಿದ್ಮೇಲೂ ಕೂಡ DK ಶಿವಕುಮಾರನ್ ಗ್ಯಾಂಡು ಏನು ಸದ್ದೇ ಇಲ್ಲ, ಸದ್ದೊಡ್ಗೋಗ್ಬಿಟ್ಟೈತೆ. ಅವರು ಸವಾಲು ಮೇಲೆ ಸವಾಲು ಆಗ್ತಾಯಿದ್ದಾರೆ. ಇಲ್ಲಿ ರಾಮನಗರದ MLA ಅವರೇನು DK ಶಿವಕುಮಾರ್ ಪರ ಇದ್ದಾರೆ. ಅವರು ನೋಡಿದ್ರೆ ಒಂದು ಕಡೆ ಕೂಲಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾರೆ. ಕೂಲಿಗೆ ಪೇಮೆಂಟ್ ಕೊಡಬೇಕಂತ. ನನಗೆ ಗೊತ್ತಿಲ್ಲ ಎಲ್ಲಿ ಕೂಲಿ ಮಾಡಿದ್ರು, ಯಾವಲ್ದಲ್ಲೋ ಕೂಲಿ ಮಾಡಿದ್ರು, ಎಲ್ಲಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಕೂಲಿಗೆ ನಮಗೆ ನ್ಯಾಯ ಕೊಡಿ, ಪೇಮೆಂಟ್ ಕೊಡಿ ಅಂತ, ಕೂಲಿಗೆ ಸಂಬಳ ಕೊಡಿ ಅಂತ. ಇದು ಬಿರಿ ಇದೇ ಆಗ್ತೈತೆ. ಕೂಲಿಗೆ ಸಂಬಳ ಕೇಳೋದೊಂದು ಕಡೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಅಭಿವೃದ್ಧಿ ಶೂನ್ಯ, ಹಣ ಬಿಡುಗಡೆ ಮಾಡದೆ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ. ಎಲ್ಲರೂ ಗ್ರಂಥಪಾಲಕರಿಂದ ಹಿಡಿದು ಕೆಲಸ ಮಾಡೋರು, ಪಂಚಾಯಿತಿ ಆಫೀಸಲ್ಲಿ ಕೆಲಸ ಮಾಡೋರ್ವರೆಗೂ ಆತ್ಮಹತ್ಯೆಗಳು ಆಗ್ತಾ ಇರೋವಂಥದ್ದು, ರೈತರ ಆತ್ಮಹತ್ಯೆ ಆಗ್ತಾಯಿದೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಕಾಣಿಸ್ತಾ ಇಲ್ಲ. ಎಮ್ಮೆ ಚರ್ಮದ ಸರ್ಕಾರ ಇದು. ಉತ್ತರ ಕರ್ನಾಟಕದಲ್ಲಿ ಏನೋ ಸಭೆ ಮಾಡಿ ನಾವು ಉತ್ತರ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಬಂದರು. ಇಲ್ಲಿ ಒಳ್ಳೇದು ಮಾಡೋಕ್ಕೆ ಇಲ್ಲಿ ಯಾರವ್ರೆ? ನಾಯಕತ್ವನೇ ಇಲ್ಲ. ಕಾಂಗ್ರೆಸ್ಗೆ ನಾಯಕತ್ವನೇ ಇಲ್ಲ, ಒಡೆದು ಹೋಗೈತೆ. ಇನ್ನು ಒಳ್ಳೇದೇನು ಮಾಡ್ತಾರೆ? ಬೆಳಗಾವಿ ಅಧಿವೇಶನ ಒಡೆದೋದಂಥ ಆಡಳಿತ ಪಕ್ಷವನ್ನು ನಾವು ನೋಡ್ತಾ ಇದ್ದೀರಿ. ಇದರಿಂದ ಈ ಭಾಗಕ್ಕೆ ಏನು ಒಳ್ಳೆಯದಾಗುತ್ತೆ ಅಂತ ನನಗೇನು ಅನಿಸಲ್ಲ. ಇದು ಯಾವಾಗ ತೊಲಗೋಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ನಾವು ಹೇಳೋ ಅಂಥದ್ದು, ನಿಮ್ಮ ಕಾಂಗ್ರೆಸ್ಸಿನ MLAಗಳ ಒಂದು ಸ್ಥಿತಿ ಅಧ್ವಾನ ಆಗಿದೆ. ಏನಾನ ಒಂದು ತೀರ್ಮಾನ ಮಾಡ್ಕೊಂಬನ್ನಿ, ಯಾರನ್ನ ಆಗಲಿ. ನಮಗೇನು ಸಿದ್ದರಾಮಯ್ಯ ಆದ್ರೇನು, DK ಆದ್ರೇನು, ನಮಗೇನು ಯಾವುದು ಏನು ವ್ಯತ್ಯಾಸ ಆಗಲ್ಲ. ಸರ್ಕಾರ ಪೂರ್ತಿ ಜನರ ಪಾಲಿಗೆ ಸತ್ತೋಗಿರೋ ಅಂಥ ಸರ್ಕಾರವನ್ನು ಒತ್ತು ತಿಥಿ ಮಾಡಿ ತೊಗೊಂಡೋಗಿ, ಯಾರೇ ಆದ್ರೂ ಕೂಡ ಅದನ್ನು ತಗೊಂಡೋಗಿ ಸ್ಮಶಾನಕ್ಕೆ ಎತ್ಕೊಂಡು ಹೋಗೋದು ಈ ಸರ್ಕಾರನ. ಆ ಥರ ಸರ್ಕಾರ ಇದು. ಸ್ಮಶಾನಕ್ಕೆ ಎತ್ಕೊಂಡೋಗಿ ಮಣ್ಣು ಮಾಡಬೇಕು. ಇಲ್ಲ, ಜನನೇ ಇವ್ರನ್ನ ಎತ್ಕೊಂಡೋಗಿ ಮಣ್ಣು ಮಾಡೋವಂಥ ಕಾಂಗ್ರೆಸ್ ಸರ್ಕಾರವನ್ನು ಮಣ್ಣು ಮಾಡೋ ಸ್ಥಿತಿ ಬರ್ತದೆ. ಸರ್ಕಾರ ಪೂರ್ತಿ ಏನೂ ಇಲ್ಲ ರೀ, ಸತ್ತೋಗಿದೆ. ಇನ್ನು ಗುಂಡಿ ತೋಡಿ ಮಣ್ಣು ಮಾಡೋಕ್ಕೆ ರಾಜ್ಯದ ಜನ ತಯಾರಾಗಿದ್ದಾರೆ. ಇವರೇನ ಮಾಡಿಲ್ಲ ಅಂದರೆ ತಯಾರವ್ರೆ. ಜನ ಎಲ್ಲ ಕೇಳ್ತಾ ಇದ್ದಿದ್ದು, ನೀವು ಚುನಾವಣೆ ಮುಂಚೆ ಏನು ಹೇಳಿದ್ರಿ? ನುಡಿದಂತೆ ನಡೀತೀರಿ, ನಿಮ್ಮ ಮಾತು ಬಿಟ್ಟು ನಾವು ಏನು ಮಾಡಲ್ಲ, ನೀವೇ ನಮಗೆ ದೇವರು, ನೀವು ಹೇಳ್ದಂಗೆ ಕೇಳ್ತೀರಿ ಅಂದರು. ಇವಾಗ 2.5 ವರ್ಷ ಅಂತ ಜನನ ಕೇಳಿ ತೀರ್ಮಾನ ಮಾಡಿದ್ರೆ ನೀವು? ಅಗ್ರಿಮೆಂಟ್ ಆಗಿದ್ರೆ ಹೇಳ್ಬಿಡಿ, 2 ವರ್ಷ ಅಗ್ರಿಮೆಂಟ್ ಆಗಿರೋದು ನಿಜ, ಅದಾದರೂ ಹೇಳಿ. ಇಲ್ಲ, ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಡಿಕ್ಲೇರ್ ಮಾಡೋರು ಯಾರು? ಇಲ್ಲ, DK ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು, ಅವರು ಡಿಕ್ಲೇರ್ ಮಾಡಬೇಕು. ಇಲ್ಲ, ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕ್ಲೇರ್ ಮಾಡಬೇಕು. ಇಲ್ಲ, ರಾಹುಲ್ ಗಾಂಧಿ ಡಿಕ್ಲೇರ್. ಈ ಮೂರು ಬಾಯೇ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನ ಮಗನ ಮಾತ್ರ 5 ವರ್ಷ ಅಂತ ಹೇಳ್ತಾವ್ರೆ ಹೊರತು, ರಾಹುಲ್ ಗಾಂಧಿ ಏನೋ ಬಾಯ್ಬಿಟ್ಟಿದ್ದಾರೆ 5 ವರ್ಷ, ಖರ್ಗೆ ಬಾಯ್ಬಿಟ್ಟಿದ್ದಾರೆ, ಹಾಳಾಗೋಗಲಿ DK ಶಿವಕುಮಾರ್ ಬಾಯ್ಬಿಟ್ಟಿದ್ದಾರೆ, ಏನೂ ಇಲ್ಲ. ಅಂದರೆ ಇಲ್ಲಿ ನನಗನ್ಸ್ತತೆ 2.5 ವರ್ಷ ಆಗಿರೋದು ನಿಜ ಅಂತ ಅನಿಸ್ತೈತೆ. ಮೇಲ್ನೋಟಕ್ಕೆ ಆಗಿರೋದು ನಿಜ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟೊಂದು ಜನ MLAಗಳು, ಕಾಂಗ್ರೆಸ್ MLAಗಳು ಒಡಕು ಮಾತುಗಳನ್ನು ಆಡ್ತಾ ಇರೋದು, ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ದರೆ ಅಗ್ರಿಮೆಂಟ್ ಆಗಿರೋದು ನಿಜ. ಆದರೆ ನಾ ಕೊಡೆ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಒಂದು ರೀತಿ ಕಾಂಗ್ರೆಸ್ಸು ಅಧ್ವಾನ ಎದ್ದೋಗಿದೆ.
ಹಳೆ ಕಾಂಗ್ರೆಸ್ಸು ಹೊಸ ಕಾಂಗ್ರೆಸ್ಸು ಇವೆರಡರ ಮಧ್ಯೆ ನಡೀತಾ ಇರೋ ಸಂಘರ್ಷ ಇದು. ಹೊಸ ಕಾಂಗ್ರೆಸ್ ಗೆಲ್ಲುತ್ತೋ ಹಳೆ ಕಾಂಗ್ರೆಸ್ ಗೆಲ್ಲುತ್ತೋ ಗೊತ್ತಿಲ್ಲ. ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿಯವರು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಅಧಿವೇಶನವನ್ನು ಸರಿಯಾಗಿ ನಡೆಸಿ. ದಿನ ರಾತ್ರಿ 2 ಗಂಟೆವರೆಗೂ ನೀವು ಡಿನ್ನರ್ ಪಾರ್ಟಿ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಬಂದು ಯಾವ ಮಂತ್ರಿ ಉತ್ತರ ಕೊಡ್ತಾರೆ? ಏನು ಉತ್ತರ ಕೊಡ್ತಾರೆ? ತಯಾರಿ ಇರಲ್ಲ, ಏನೂ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾರೆ. ಅದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು, ಇಲ್ಲ ಒಟ್ಟಾಗಿ ನೀವು ಸರ್ಕಾರವನ್ನು ನಡೆಸಿ, ಇಲ್ಲ ಸರ್ಕಾರ ಬಿಟ್ಟು ತೊಲಗೋಗಿ. ಬಹುತೇಕ ಅಧಿವೇಶನದ ನಂತರ ಇದೊಂದು ಮಹತ್ವದ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಸರ್. ಸಿಎಂ ಮತ್ತು 20ನೇ ತಾರೀಕಿಂದ ಇವಾಗ ಅರ್ಧ ಪಿಕ್ಚರ್ ನೋಡಿದ್ದೀರಿ. ಅರ್ಧ ಪಿಕ್ಚರ್ KGF ಪಾರ್ಟ್ 1 ನೋಡಿದ್ದೀರಿ. KGF ಪಾರ್ಟ್ 2 ನೋಡೋಕ್ಕೆ 20ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತೈತೆ. ಅದಕ್ಕೆ ರಾಜ್ಯದ ಜನ ದಯವಿಟ್ಟು ಈ KGF 2 ಕಾಂಗ್ರೆಸ್ಸಿನ KGF 2 ಈ ಸಿನಿಮಾವನ್ನು 20ನೇ ತಾರೀಕು ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗ್ತೈತೆ, ದಯವಿಟ್ಟು ನೋಡಿ. ಇದು ಒಂಥರ ಮುಗಿಯದ ಕತೆ. ನಾ ಕೊಡೆ ನಾ ಬಿಡೆ. ದಿನನಿತ್ಯ ಇಲ್ಲಿನ ನಾನು ನೋಡ್ತೀನಲ್ಲ, ಕಾಂಗ್ರೆಸ್ MLAಗಳ ಪಾಡು ಒಂಥರ ಅಧ್ವಾನ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯನ ಮಾತಾಡ್ತಾರೆ, DK ಕೋಪ, DK ಮಾತಾಡ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ಬರು ಕೂತ್ಕೊತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡೋಕ್ಕೆ ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂಥ ಆಡಳಿತ ಪಕ್ಷವನ್ನು ನೋಡ್ತಾ ಇದ್ದೀರಿ. ಒಗ್ಗಟ್ಟಾಗಿ BJP ಮತ್ತು JDS ಹೋರಾಟವನ್ನು ಮಾಡ್ತಾ ಇದೆ. ಉತ್ತರ ಕರ್ನಾಟಕದ ವಿಚಾರವಾಗಿರ್ಬೋದು, ನೆಕ್ಸ್ಟ್ ಬರುವಂಥ ಲಾಂಡ್ ಆರ್ಡರ್ ವಿಚಾರವಾಗಿ ಇವೆಲ್ಲನೂ ಕೂಡ ನಾವು ಮತ್ತು JDS ಒಟ್ಟಾಗಿ ಹೋರಾಟ ಮಾಡ್ತಾಯಿದ್ದೀರಿ. ಇಲ್ಲಿ ಆಡಳಿತ ಪಕ್ಷ ಒಟ್ಟಾಗಿ ಸಮರ್ಥವಾಗಿ ನಮಗೆ ಉತ್ತರ ಕೊಡಬೇಕಾಯಿತು. ಆ ಥರದ್ದು ಯಾವುದೂ ಲಕ್ಷಣವೇ ಕಾಣ್ತಾ ಇಲ್ಲ. ಇವರು ದಿನನಿತ್ಯ ಒಬ್ಬರ ಮನೆ ಡಿನ್ನರು, ಇನ್ನೊಬ್ಬರು ಅವ್ರ ಕೌಂಟ್ರ್ ಡಿನ್ನರು ನೋಡಿ. ನಾಳೆ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಇನ್ನೊಂದು ಕಡೆ ಸೇರ್ತದೆ. ಈಗ ಅವ್ರ ಮಕ್ಕಳು ಇಳಿದ್ಬಿಟ್ಟಿದ್ದಾರೆ ಫೀಲ್ಡ್ಗೆ. ಸಿದ್ದರಾಮಯ್ಯ ಮಗ ಹೇಳಿದಾನೆ, ನಮ್ಮಪ್ಪನೇ ಅವ್ರು ಹೇಳೋದು, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ. ಆ ಜಮೀರ್ ಅಹಮದ್ ದೊಡ್ಡದಾಗಿ ಹೇಳ್ತಾನೆ, ಅಂಥ ತಾಕತ್ತು ಅಂಥ ಗಂಡು ಯಾರವರೇ ಚೇಂಜ್ ಮಾಡೋಕ್ಕೆ, ಎಲ್ಲಿ ಕಾಂಗ್ರೆಸ್ಸಲ್ಲಿ ಯಾರವರೇ ಅಂತ ಗಂಡು ಅಂತ ಅವ್ರು ಸವಾಲಾಗ್ತವ್ರೆ. ಇಷ್ಟು ಸವಾಲು ಹಾಕಿದ್ಮೇಲೂ ಕೂಡ DK ಶಿವಕುಮಾರ್ ಅಂಡ್ ಗ್ಯಾಂಡು ಏನು ಸದ್ದೇ ಇಲ್ಲ, ಸದ್ದೊಡ್ಗೋಗ್ಬಿಟ್ಟೈತೆ ಅವರು. ಸವಾಲು ಮೇಲೆ ಸವಾಲು ಆಗ್ತಾಯಿದ್ದಾರೆ. ಇಲ್ಲಿ ರಾಮನಗರದ MLA ಅವರೇನು DK ಶಿವಕುಮಾರ್ ಪರ ಇದ್ದಾರೆ. ಅವ್ರು ನೋಡಿದ್ರೆ ಒಂದು ಕಡೆ ಕೂಲಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾರೆ, ಕೂಲಿಗೆ ಪೇಮೆಂಟ್ ಕೊಡಬೇಕಂತ. ನನಗೆ ಗೊತ್ತಿಲ್ಲ ಎಲ್ಲಿ ಕೂಲಿ ಮಾಡಿದ್ರು, ಯಾವಲ್ದಲ್ಲೋ ಕೂಲಿ ಮಾಡಿದ್ರು, ಎಲ್ಲಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಕೂಲಿಗೆ ನಮಗೆ ನ್ಯಾಯ ಕೊಡಿ, ಪೇಮೆಂಟ್ ಕೊಡಿ ಅಂತ, ಕೂಲಿಗೆ ಸಂಬಳ ಕೊಡಿ ಅಂತ. ಇದು ಬಿರಿ ಇದೇ ಆಗ್ತೈತೆ. ಕೂಲಿಗೆ ಸಂಬಳ ಕೇಳೋದೊಂದು ಕಡೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಅಭಿವೃದ್ಧಿ ಶೂನ್ಯ, ಹಣ ಬಿಡುಗಡೆ ಮಾಡದೆ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ. ಎಲ್ಲರೂ ಗ್ರಂಥಪಾಲಕರಿಂದ ಹಿಡಿದು ಕೆಲಸ ಮಾಡೋರು, ಪಂಚಾಯಿತಿ ಆಫೀಸಲ್ಲಿ ಕೆಲಸ ಮಾಡೋರ್ವರೆಗೂ ಆತ್ಮಹತ್ಯೆಗಳು ಆಗ್ತಾ ಇರೋವಂಥದ್ದು, ರೈತರ ಆತ್ಮಹತ್ಯೆ ಆಗ್ತಾಯಿದೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಕಾಣಿಸ್ತಾ ಇಲ್ಲ. ಎಮ್ಮೆ ಚರ್ಮದ ಸರ್ಕಾರ ಇದು. ಉತ್ತರ ಕರ್ನಾಟಕದಲ್ಲಿ ಏನೋ ಸಭೆ ಮಾಡಿ ನಾವು ಉತ್ತರ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಬಂದರು. ಇಲ್ಲಿ ಒಳ್ಳೇದು ಮಾಡೋಕ್ಕೆ ಇಲ್ಲಿ ಯಾರವ್ರೆ? ನಾಯಕತ್ವನೇ ಇಲ್ಲ. ಕಾಂಗ್ರೆಸ್ಗೆ ನಾಯಕತ್ವನೇ ಇಲ್ಲ, ಒಡೆದು ಹೋಗೈತೆ. ಇನ್ನು ಒಳ್ಳೇದೇನು ಮಾಡ್ತಾರೆ? ಬೆಳಗಾವಿ ಅಧಿವೇಶನ ಒಡೆದೋದಂಥ ಆಡಳಿತ ಪಕ್ಷವನ್ನು ನಾವು ನೋಡ್ತಾ ಇದ್ದೀರಿ. ಇದರಿಂದ ಈ ಭಾಗಕ್ಕೆ ಏನು ಒಳ್ಳೆಯದಾಗುತ್ತೆ ಅಂತ ನನಗೇನು ಅನಿಸಲ್ಲ. ಇದು ಯಾವಾಗ ತೊಲಗೋಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ನಾವು ಹೇಳೋ ಅಂಥದ್ದು, ನಿಮ್ಮ ಕಾಂಗ್ರೆಸ್ಸಿನ MLAಗಳ ಒಂದು ಸ್ಥಿತಿ ಅಧ್ವಾನ ಆಗಿದೆ. ಏನಾನ ಒಂದು ತೀರ್ಮಾನ ಮಾಡ್ಕೊಂಬನ್ನಿ, ಯಾರನ್ನ ಆಗಲಿ. ನಮಗೇನು ಸಿದ್ದರಾಮಯ್ಯ ಆದ್ರೇನು DK ಆದ್ರೇನು ನಮಗೇನು ಯಾವುದು ಏನು ವ್ಯತ್ಯಾಸ ಆಗಲ್ಲ. ಸರ್ಕಾರ ಪೂರ್ತಿ ಜನರ ಪಾಲಿಗೆ ಸತ್ತೋಗಿರೋ ಅಂಥ ಸರ್ಕಾರವನ್ನು ಒತ್ತು ತಿಥಿ ಮಾಡಿ ತೊಗೊಂಡೋಗಿ ಯಾರೇ ಆದ್ರೂ ಕೂಡ ಅದನ್ನು ತಗೊಂಡೋಗಿ ಸ್ಮಶಾನಕ್ಕೆ ಎತ್ಕೊಂಡೋಗೋದು ಈ ಸರ್ಕಾರನ. ಆ ಸರ್ಕಾರ ಇದು. ಸ್ಮಶಾನಕ್ಕೆ ಎತ್ಕೊಂಡೋಗಿ ಮಣ್ಣು ಮಾಡಬೇಕು. ಇಲ್ಲ ಜನನೇ ಇವ್ರನ್ನ ಎತ್ಕೊಂಡೋಗಿ ಮಣ್ಣು ಮಾಡೋ ಅಂಥ ಕಾಂಗ್ರೆಸ್ ಸರ್ಕಾರವನ್ನು ಮಣ್ಣು ಮಾಡೋ ಸ್ಥಿತಿ ಬರ್ತದೆ. ಸರ್ಕಾರ ಪೂರ್ತಿ ಏನೂ ಇಲ್ಲ ರೀ, ಸತ್ತೋಗಿದೆ. ಇನ್ನು ಗುಂಡಿ ತೋಡಿ ಮಣ್ಣು ಮಾಡೋಕ್ಕೆ ರಾಜ್ಯದ ಜನ ತಯಾರಾಗಿದ್ದಾರೆ. ಇವರೇನೋ ಮಾಡಿಲ್ಲ ಅಂದರೆ ತಯಾರವ್ರೆ. ಜನ ಎಲ್ಲ ಕೇಳ್ತಾ ಇದ್ದಿದ್ದು, ನೀವು ಚುನಾವಣೆ ಮುಂಚೆ ಏನು ಹೇಳಿದ್ರಿ?
ನುಡಿದಂತೆ ನಡೀತೀರಿ, ನಿಮ್ಮ ಮಾತು ಬಿಟ್ಟು ನಾವು ಏನು ಮಾಡಲ್ಲ, ನೀವೇ ನಮಗೆ ದೇವರು, ನೀವು ಹೇಳ್ದಂಗೆ ಕೇಳ್ತೀರಿ ಅಂದರು. ಇವಾಗ 2.5 ವರ್ಷ ಅಂತ ಜನನ ಕೇಳಿ ತೀರ್ಮಾನ ಮಾಡಿದ್ರೆ ನೀವು ಅಗ್ರಿಮೆಂಟ್ ಆಗಿದ್ರೆ ಹೇಳ್ಬಿಡಿ, 2 ವರ್ಷ ಅಗ್ರಿಮೆಂಟ್ ಆಗಿರೋದು ನಿಜ, ಅದಾದರೂ ಹೇಳಿ. ಇಲ್ಲ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಡಿಕ್ಲೇರ್ ಮಾಡೋರು ಯಾರು? ಇಲ್ಲ ಡಿ ಕೆ ಕುಮಾರ್ ರಾಜ್ಯದ ಅಧ್ಯಕ್ಷರು, ಅವರು ಡಿಕ್ಲೇರ್ ಮಾಡಬೇಕು. ಇಲ್ಲ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರು ಡಿಕ್ಲೇರ್ ಮಾಡಬೇಕು. ಇಲ್ಲ ರಾಹುಲ್ ಗಾಂಧಿ ಡಿಕ್ಲೇರ್. ಈ ಮೂರು ಬಾಯೇ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನ ಮಗನ ಮಾತ್ರ 5 ವರ್ಷ ಅಂತ ಹೇಳ್ತಾವ್ರೆ ಹೊರತು ರಾಹುಲ್ ಗಾಂಧಿ ಏನೋ ಬಾಯ್ಬಿಟ್ಟಿದ್ದಾರೆ 5 ವರ್ಷ, ಖರ್ಗೆ ಬಾಯ್ಬಿಟ್ಟಿದ್ದಾರೆ, ಹಾಳಾಗೋಗಲಿ ಡಿ ಕೆ ಕುಮಾರ್ ಬಾಯ್ಬಿಟ್ಟಿದ್ದಾರೆ, ಏನೂ ಇಲ್ಲ. ಅಂದರೆ ಇಲ್ಲಿ ನನಗನ್ಸ್ತತೆ 2.5 ವರ್ಷ ಆಗಿರೋದು ನಿಜ ಅಂತ ಅನಿಸ್ತೈತೆ, ಮೇಲ್ನೋಟಕ್ಕೆ ಆಗಿರೋದು ನಿಜ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟೊಂದು ಜನ MLAಗಳು, ಕಾಂಗ್ರೆಸ್ MLAಗಳು ಒಡಕು ಮಾತುಗಳನ್ನು ಆಡ್ತಾ ಇರೋದು, ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ದರೆ ಅಗ್ರಿಮೆಂಟ್ ಆಗಿರೋದು ನಿಜ. ಆದರೆ ನಾ ಕೊಡೆ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಒಂದು ರೀತಿ ಕಾಂಗ್ರೆಸ್ಸು ಅಧ್ವಾನ ಎದ್ದೋಗಿದೆ. ಹಳೆ ಕಾಂಗ್ರೆಸ್ಸು, ಹೊಸ ಕಾಂಗ್ರೆಸ್ಸು, ಇವೆರಡರ ಮಧ್ಯೆ ನಡೀತಾ ಇರೋ ಸಂಘರ್ಷ ಇದು. ಹೊಸ ಕಾಂಗ್ರೆಸ್ ಗೆಲ್ಲುತ್ತೋ ಹಳೆ ಕಾಂಗ್ರೆಸ್ ಗೆಲ್ಲುತ್ತೋ ಗೊತ್ತಿಲ್ಲ. ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿಯವರು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಅಧಿವೇಶನವನ್ನು ಸರಿಯಾಗಿ ನಡೆಸಿ. ದಿನ ರಾತ್ರಿ 2 ಗಂಟೆವರೆಗೂ ನೀವು ಡಿನ್ನರ್ ಪಾರ್ಟಿ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಬಂದು ಯಾವ ಮಂತ್ರಿ ಉತ್ತರ ಕೊಡ್ತಾರೆ? ಏನು ಉತ್ತರ ಕೊಡ್ತಾರೆ? ತಯಾರಿ ಇರಲ್ಲ, ಏನೂ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾರೆ. ಅದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು, ಇಲ್ಲ ಒಟ್ಟಾಗಿ ನೀವು ಸರ್ಕಾರವನ್ನು ನಡೆಸಿ, ಇಲ್ಲ ಸರ್ಕಾರ ಬಿಟ್ಟು ತೊಲಗೋಗಿ. ಬಹುತೇಕ ಅಧಿವೇಶನದ ನಂತರ ಇದೊಂದು ಮಹತ್ವದ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಸರ್. CM ಮತ್ತು 20ನೇ ತಾರೀಕಿಂದ ಇವಾಗ ಅರ್ಧ ಪಿಕ್ಚರ್ ನೋಡಿದ್ದೀರಿ, ಅರ್ಧ ಪಿಕ್ಚರ್ KGF ಪಾರ್ಟ್ 1 ನೋಡಿದ್ದೀರಿ. KGF ಪಾರ್ಟ್ 2 ನೋಡೋಕ್ಕೆ 20ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತೈತೆ. ಅದಕ್ಕೆ ರಾಜ್ಯದ ಜನ ದಯವಿಟ್ಟು ಈ KGF 2 ಕಾಂಗ್ರೆಸ್ಸಿನ KGF 2 ಈ ಸಿನಿಮಾವನ್ನು 20ನೇ ತಾರೀಕು ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗ್ತೈತೆ, ದಯವಿಟ್ಟು ನೋಡಿ. ಸರ್, ಇನ್ನೊಂದು